ಕೋಗಿಲು ಬಳಿ ಅನಧಿಕೃತ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಯನ್ನ ಕೊಟ್ಟು ಮುಜುಗರಕ್ಕೀಡಾಗುವಂತೆ ಮಾಡಿದ್ರ ಹಾಗಾದ್ರೆ ಎಂಎಲ್ಸಿ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ತೆರವು ಪ್ರಕರಣ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿದೆ. ಮನೆ ಕಳೆದುಕೊಂಡವರು 20 ವರ್ಷದಿಂದ ಅಲ್ಲೇ ವಾಸವಾಗಿದ್ರು ಅಂತ ಹೇಳಿ ಎಂಎಲ್ಸಿ ಹೇಳಿದ್ರು. ಸಿಎಂ ಆಪ್ತರಾಗಿರುವಂತಹ ಕಾಂಗ್ರೆಸ್ ಎಂಎಲ್ಸಿ ಇಂದಲೇ ತಪ್ಪು ಮಾಹಿತಿ ರವಾನೆಯಾಯ್ತಾ? ಹಕ್ಕುಪತ್ರವಿದ್ರೂ ಕೂಡ ಡೆಮಾಲಿಷನ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಎಂಎಲ್ಸಿ ಹೇಳಿದ್ರು. ಹಾಗಾದ್ರೆ ಎಂಎಲ್ಸಿ ಹೇಳಿರುವಂತದ್ದು ಸತ್ಯ ಅಲ್ವಾ ಅನ್ನುವಂತಹ ಚರ್ಚೆ ಸದ್ಯ ಆಗ್ತಾ ಇದೆ. ಒಂದು ಕಡೆ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಯಿತು. ಇನ್ನು ಈ ಒಂದು ವಿಚಾರ ಅಂದ್ರೆ ಬೆಂಗಳೂರಿನ ಕೋಗಿಲು ಬಳಿ ಅನಧಿಕೃತ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಕೇರಳದ ಸಿಎಂ ಟ್ವೀಟ್ ಅನ್ನ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ಕೇರಳದ ಸಂಸದರು ಬರ್ತಾರೆ, ಕೆಲ ಶಾಸಕರು ಕೂಡ ಬರ್ತಾರೆ, ಅಲ್ಲಿದ್ದಂತಹ ಜನರ ಜೊತೆಗೆ ಮಾತನಾಡ್ತಾರೆ. ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳವನ್ನ ವ್ಯಕ್ತಪಡಿಸಿತ್ತು. ರಾಜ್ಯ ಸರ್ಕಾರ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿಯೂ ಕೂಡ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ನಿನ್ನೆ ಸಭೆಯನ್ನ ಕೂಡ ನಡೆಸಲಾಯಿತು. ಇನ್ನು ಆ ಒಂದು ಸಭೆಯಲ್ಲಿ ಸಂತ್ರಸ್ತರಿಗೆ ಹೊಸ ವರ್ಷಕ್ಕೆ ಮನೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೂಡ ನೀಡಿದ್ರು. ಅಂದ್ರೆ ಸಾಧಕ ಬಾಧಕಗಳನ್ನ ಪರಿಗಣಿಸಿ ಆ ನಂತರದಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ತಿಳಿಸಿದ್ರು. ಆದ್ರೆ ಈಗ ಮನೆ ತೆರವು ಮಾಡಿದ್ದಂತಹ ಜಿಬಿಎನಿಂದ ವಾಸ್ತವಾಂಶ ಹುಡುಕುವ ಪ್ರಯತ್ನ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ವಾಸವಾಗಿದ್ದೀವಿ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. 20 ವರ್ಷ ಅಲ್ಲ, 2-3 ವರ್ಷಗಳಿಂದ ವಾಸವಾಗಿದ್ದಾರೆ ಅಷ್ಟೇ ಅನ್ನುವಂತಹ ವಿಚಾರ ಸದ್ಯ ಈಗ ಬೆಳಕಿಗೆ ಬಂದಿದೆ. ಕಳೆದ 3 ವರ್ಷಗಳಿಂದ ಶೆಡ್ ನಿರ್ಮಾಣವನ್ನ ಮಾಡಿ ಅಲ್ಲಿ ಜನರು ವಾಸ ಮಾಡ್ತಾ ಇದ್ರು. ಇನ್ನು ಸ್ಯಾಟಲೈಟ್ ನಕ್ಷೆಯಿಂದ ಸ್ಥಳೀಯರ ನಾಟಕ ಈಗ ಬಠ ಬಯಲಾಗಿದೆ. ಕೋಟ್ಯಾಂತರ ಬೆಲೆ ಬಾಳುವ ಜಾಗ ಲಪಟಾಯಿಸೋದಕ್ಕೆ ಸ್ಥಳೀಯರಿಂದ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸೃಷ್ಟಿ ಮಾಡಲಾಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಸುಮಾರು 15 ಎಕರೆ ಜಾಗದಲ್ಲಿ 5 ಎಕರೆ ಜಾಗದಲ್ಲಿ ಶೆಡ್ ಹಾಗೆ ಮನೆ ನಿರ್ಮಾಣವನ್ನ ಮಾಡಲಾಗಿದೆ. ಅನಧಿಕೃತ ಮನೆ ಶೆಡ್ ನಿರ್ಮಾಣದ ಹಿಂದೆ ಕಾಣದ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬೆಂಗಳೂರಿನ ಕೋಗಿಲು ಬಳಿ ಅನಧಿಕೃತ ಮನೆ ತೆರವು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈಗ ಎಂಎಲ್ಸಿನೇ ಹಾಗಾದ್ರೆ ತಪ್ಪು ಮಾಹಿತಿಯನ್ನ ಕೊಟ್ರ, ಅವರಿಂದನೇ ತಪ್ಪು ಮಾಹಿತಿ ರವಾನೆ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ದಿವ್ಯದಾಸ್, ಖಂಡಿತವಾಗೂ ಈ ಕೋಗಿಲು ಕ್ರಾಸ್ ಬಳಿ ಏನು ಕಳೆದ 1 ವಾರದಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜೊತೆಗೆ ಸರ್ಕಾರದ ಮುಜುಗರಕ್ಕೂ ಕೂಡ ಸರ್ಕಾರವನ್ನ ಉರುಳಿಸುವಂತ ತಂತ್ರಗಾರಿಕೆ ಕೂಡ ಈ ಒಂದು ವಿಚಾರದಲ್ಲಿ ನಡೀತಿದೆಯಾ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇದ್ದಾವೆ. ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ಶೆಡ್ಗಳ ನಿರ್ಮಾಣ ಮಾಡಿದ್ದನ್ನ ತೆರವು ಮಾಡುವಂತ ಕೆಲಸ ಏನು ಆಯ್ತೋ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಜೊತೆಗೆ ಕೇರಳದ ರಾಜ್ಯ ಸರ್ಕಾರ ಕೂಡ ಈ ಒಂದು ವಿಚಾರವಾಗಿ ತಲೆಕೆಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ದೇಶವನ್ನೇ ದಾಟಿ ನಮ್ಮ ವಿರೋಧಿ ದೇಶ ಏನಿದೆಯೋ ಪಾಕಿಸ್ತಾನದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಆಗುವಂತ ಕೆಲಸ ಆಗ್ತಾ ಇದೆ. ಈ ಚರ್ಚೆ ವಿಚಾರವಾಗಿ ನೋಡೋದಾದ್ರೆ ಇಲ್ಲಿ ಎಂಎಲ್ಸಿ ಒಬ್ರು ಒಂದು ವಿಚಾರವಾಗಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ತಪ್ಪು ಮಾಹಿತಿಯನ್ನ ಕೊಟ್ಟು ಮುಜುಗರಕ್ಕೆ ಈಡಾಗುವಂತ ಕೆಲಸ ಆ ಒಂದು ಎಂಎಲ್ಸಿ ಮಾಡಿದ್ರೆ ಎನ್ನುವಂತ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ತೆರವು ಪ್ರಕರಣ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಾಕ್ಷಿ ಹಾಕಿರುವಂತದ್ರ ಜೊತೆಗೆ ಮನೆ ಕಳೆದುಕೊಂಡವರು 20 ವರ್ಷದಿಂದ ವಾಸವಾಗಿದ್ರು ಎನ್ನುವಂತ ನಿಟ್ಟಿನಲ್ಲಿ ಏನ್ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಹೇಳಿದ್ರು, ಆ ಎಲ್ಲವನ್ನೂ ಕೂಡ ಜಿಬಿಎ ಅಧಿಕಾರಿಗಳು ತಾಳೆ ಹಾಕಿ ನೋಡಿದಾಗ, ನಕ್ಷೆಯ ರೂಪದಲ್ಲಿ ನೋಡಿದಾಗ ಕಳೆದ 8 ವರ್ಷ 20 ವರ್ಷ ಕಳೆದ 1 ವರ್ಷದ ಅವಧಿಯಲ್ಲಿ ಚೆಕ್ ಮಾಡಿ ನೋಡಿದಾಗ ಕೇವಲ 3 ವರ್ಷದಲ್ಲಿ ಮಾತ್ರ ಆ ಮನೆಗಳಲ್ಲಿದ್ದಂತ ಶೆಡ್ಗಳು ಬಂದಿರುವಂತದ್ದು. ಆ ಜಾಗಕ್ಕೆ ಅನಧಿಕೃತವಾಗಿ ಬಂದು ಕೇವಲ 3 ವರ್ಷದ ಹಿಂದೆ ಅಷ್ಟೇ ಆ ಮನೆಗಳನ್ನ ಬಂದು ಕಟ್ಕೊಂಡಿದ್ದಾರೆ, ಶೆಡ್ಗಳನ್ನ ಕಟ್ಕೊಂಡು ಬಂದಿದ್ದಾರೆ ಎನ್ನುವಂತದ್ರಲ್ಲಿ ನಕ್ಷೆ ಸ್ಯಾಟಲೈಟ್ ಮೂಲಕವಾಗಿ ನಕ್ಷೆಯನ್ನ ಪಡೆದಂತಹ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿ ಅಧಿಕೃತವಾಗಿ ಸಿಗ್ತಾ ಇರುವಂತದ್ದು. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅನಧಿಕೃತವಾಗಿ ಮನೆ ನಿರ್ಮಾಣವಾಗಿರುವಂತದ್ದು ಈ ಮೂಲಕವಾಗಿ ಬೆಳಕಿಗೆ ಬರ್ತಾ ಇದೆ. ಕಳೆದ ಅಂದ್ರೆ ಈಗ ಒಂದಷ್ಟು ಏನು ಹೇಳಿಕೆಗಳು ಬರ್ತಾ ಇದಾವೋ, ಕಳೆದ 15-20 ವರ್ಷಗಳಿಂದ ವಾಸವಾಗಿದ್ದೀವಿ ಎನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅವೆಲ್ಲವೂ ಕೂಡ ಸುಳ್ಳು ಎನ್ನುವಂತ ನಿಟ್ಟಿನಲ್ಲಿ ಸ್ಯಾಟಲೈಟ್ ಮೂಲಕವಾಗಿ ಪಡ್ಕೊಂಡಿರುವಂತಹ ನಕ್ಷೆಯಲ್ಲಿ ಬಟ ಬಯಲಾಗ್ತಾ ಇರುವಂತದ್ದು. ಈ ಮೂಲಕವಾಗಿ ರಾಜಕೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುವು ಪಡ್ಕೊಂಡಿರುವಂತಹ ಈ ಒಂದು ಜಾಗ ಸುಮಾರು 15 ಎಕರೆ ಜಾಗದಲ್ಲಿ 5 ಎಕರೆ ಜಾಗವನ್ನ
ಮನೆಗಳು ಸೇರಿದಂತೆ ಇನ್ನಿತರ ರೂಪದಲ್ಲೇನು ಅನಧಿಕೃತವಾಗಿ ಬಂದು ಕಟ್ಕೊಂಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು, ದೇಶ ವಿದೇಶವನ್ನು ದಾಟಿ ಈ ಒಂದು ಸುದ್ದಿ ಆಗ್ತಿರುವಂತಹ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಇದೇ ಒಂದು ವಿಚಾರವಾಗಿ ಈಗ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿರುವಂತದ್ದು ಸಿಎಂ ಅವರ ನೇತೃತ್ವದಲ್ಲಿ. ಜೊತೆಗೆ ಸಿಎಂ ಡಿಸಿಎಂ ಅವರ ದೊಡ್ಡ ಮಟ್ಟದಲ್ಲಿ ಗಮನಕ್ಕೂ ಕೂಡ ಬಂದಿರುವಂತ ಕಾರಣದಿಂದಾಗಿ ನಿನ್ನೆ ಡಿಸಿಎಂ ಅವರು ಕೂಡ ಈ ಜಾಗಕ್ಕೆ ವಿಸಿಟ್ ಹಾಕಿದ್ರು. ಅಲ್ಲಿ ತಾಳೆ ಹಾಕಿದಾಗ ಅದು ಅಧಿಕೃತವಾಗಿ ಅಲ್ಲಿ ಕಣ್ಣಾಯಿಸಿದಾಗ ಜನರ ನೋವನ್ನ ಆಲಿಸುವಂತ ಕೆಲಸ ಡಿಸಿಎಂ ಅವರು ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಈ ಮನೆಗಳು ಎಷ್ಟು ವರ್ಷದಿಂದ ಕಟ್ಟಿರ್ಬೋದು ಎನ್ನುವಂತ ನಿಟ್ಟಿನಲ್ಲಿ ತಾಳೆ ಹಾಕಿ ನೋಡಿದಾಗ ಕೇವಲ 3 ವರ್ಷದಿಂದ ಅಷ್ಟೇ ಬಂದಿರುವುದಂತೂ ನಿಖರವಾಗಿ ಗೊತ್ತಾಗ್ತದೆ. ಈ ಮೂಲಕವಾಗಿ ಈ ದೊಡ್ಡ ಮಟ್ಟದಲ್ಲಿ ಆಗ್ತಿರುವಂತಹ ಸುದ್ದಿ ಇನ್ನು ಎಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೊಂದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡ್ತಾ ಇದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.